ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 84ನೆಯ ತಿರುನಾಮ ಕೃತಿ. ರಾಮನು ಅಯೋಧ್ಯೆಗೆ ಮರಳಿ ಬಂದ ನಂತರ ಅವನಿಗೆ ಪಟ್ಟಾಭಿಷೇಕ ಮಾಡಿ ರಾಜನನ್ನಾಗಿ ಮಾಡಲಾಯಿತು. ಧರ್ಮವನ್ನು ಸ್ಥಾಪಿಸಲು ಮತ್ತು ಜನರ ಕಲ್ಯಾಣಕ್ಕಾಗಿ ರಾಮನು ಅಶ್ವಮೇಧ ಯಾಗವನ್ನು ತನ್ನ ಕುಲಗುರು ವಸಿಷ್ಠರ ಮಾರ್ಗದರ್ಶನದಲ್ಲಿ ನಡೆಸಿದನು. ಅಶ್ವಮೇಧ ಯಾಗದಲ್ಲಿ ರಾಜನು ಒಂದು ಕುದುರೆಯನ್ನು 1 ವರ್ಷದ ಕಾಲ ಸ್ವತಂತ್ರವಾಗಿ ಬಿಡುತ್ತಾನೆ. ಆ ಕುದುರೆ ಬೇರೆ ರಾಜರಿಂದ ತಡೆಯಿಲ್ಲದೆ ಮರಳಿ ಬಂದರೆ ಆ ರಾಜನೇ ಅತ್ಯಂತ ಶಕ್ತಿಶಾಲಿ ಎಂದು ಅರ್ಥ. ನಂತರ ಯಾಗದಲ್ಲಿ ವಿಧಿವಿಧಾನಗಳಂತೆ ಅದನ್ನು ಸಮರ್ಪಿಸಲಾಗುತ್ತದೆ. ಇದನ್ನು ಪ್ರಾಣಿ ಹಿಂಸೆಯಾಗಿ ನೋಡದೆ ವೇದ ಸಂಪ್ರದಾಯದ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ರಾಮನು ಒಂದು ಕುದುರೆಯನ್ನು ಆಯ್ಕೆ ಮಾಡಿ ಅದನ್ನು ಬಿಡಿಸಿದನು. ಯಾವ ರಾಜನೂ ಆ ಕುದುರೆಯನ್ನು ತಡೆಯಲಿಲ್ಲ. 1 ವರ್ಷದ ನಂತರ ಅದು ಮತ್ತೆ ರಾಮನ ಬಳಿಗೆ ಬಂತು. ರಾಮನು ಆ ಕುದುರೆಯನ್ನು ಪ್ರೀತಿಯಿಂದ ಮುಟ್ಟಿದನು. ತಕ್ಷಣವೇ ಆ ಕುದುರೆ ಕಾಣೆಯಾಯಿತು. ಅದರ ಜಾಗದಲ್ಲಿ ಒಂದು ಪ್ರಕಾಶಮಾನ ದೇವನು ನಿಂತಿದ್ದನು. ಆ ದೇವನು ಕೈಗಳನ್ನು ಜೋಡಿಸಿ ರಾಮನಿಗೆ, ನನ್ನ ಹಿಂದಿನ ಜನ್ಮದಲ್ಲಿ ನಾನು ಸ್ವರ್ಗವನ್ನು ಪಡೆಯಲು ಹಲವಾರು ಪುಣ್ಯ ಕಾರ್ಯಗಳನ್ನು ಮಾಡಿದ್ದೆ. ಆದರೆ ದುರ್ವಾಸ ಮಹರ್ಷಿಯ ಶಾಪದಿಂದ ನಾನು ಕುದುರೆಯಾಗಿ ಜನ್ಮ ಪಡೆಯಬೇಕಾಯಿತು. ಈಗ ನಿಮ್ಮ ದಿವ್ಯ ಸ್ಪರ್ಶದಿಂದ ಆ ಶಾಪದಿಂದ ನಾನು ಮುಕ್ತನಾಗಿದ್ದೇನೆ. ಆದ್ದರಿಂದ ನಾನು ಈಗ ದೇವರ ಲೋಕಕ್ಕೆ ಹೋಗಬಹುದು ಎಂದು ಹೇಳಿ ಆ ದೇವನು ಅಲ್ಲಿಂದ ಕಾಣೆಯಾದನು. ಅದನ್ನು ನೋಡಿ ರಾಮನು ವಸಿಷ್ಠರನ್ನು, ಕುದುರೆ ಇಲ್ಲದೆ ನಾನು ಅಶ್ವಮೇಧ ಯಾಗವನ್ನು ಹೇಗೆ ಪೂರ್ಣಗೊಳಿಸಲಿ ಎಂದು ಕೇಳಿದನು. ವಸಿಷ್ಠರು ತಮ್ಮ ಶಿಷ್ಯರನ್ನು ಕರೆದು ತುಪ್ಪದ ದೀಪಗಳನ್ನು ತಂದು ರಾಮನಿಗೆ ಆರತಿ ಮಾಡಿ ಎಂದು ಹೇಳಿದರು. ಆದರೆ ಯಾಗದ ವಿಚಾರ ಎಂದು ರಾಮನು ಗೊಂದಲದಿಂದ ಕೇಳಿದನು. ಚಿಂತಿಸಬೇಡ ರಾಮ, ಅದನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ವಸಿಷ್ಠರು ಹೇಳಿದರು. ಶಿಷ್ಯರು ತುಪ್ಪದ ದೀಪಗಳನ್ನು ತಂದು ರಾಮನಿಗೆ ಆರತಿ ಮಾಡಿದ ನಂತರ ವಸಿಷ್ಠರು ಯಾಗವು ಪೂರ್ಣವಾಗಿದೆ ಎಂದು ಹೇಳಿದರು. ಅದು ಹೇಗೆ ಸಾಧ್ಯ ಎಂದು ರಾಮನು ಆಶ್ಚರ್ಯದಿಂದ ಕೇಳಿದನು. ಅದಕ್ಕೆ ವಸಿಷ್ಠರು, ರಾಮ, ಈ ಸೃಷ್ಟಿಯಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ಕೂ ನೀನೇ ಮೂಲ. ಎಲ್ಲ ಜೀವಿಗಳೊಳಗೂ ಇರುವ ಅಂತರ್ಯಾಮಿಯೂ ನೀನೆ. ಆದ್ದರಿಂದ ಎಲ್ಲ ಕಾರ್ಯಗಳ ನಿಜವಾದ ಕರ್ತನೂ ನೀನೆ. ಸರ್ವೇಶ್ವರನಾದ ನಿನಗೆ ಆರತಿ ಮಾಡಿದರೆ ಅದು ಯಾಗ ಪೂರ್ಣವಾದುದನ್ನು ಸೂಚಿಸುತ್ತದೆ ಎಂದು ಹೇಳಿದರು. ಕೃತಿ ಎಂದರೆ ಕಾರ್ಯ. ಕೃತಿ ಎಂದರೆ ಎಲ್ಲ ಕಾರ್ಯಗಳಿಗೂ ಮೂಲನಾದವನು ಎಂದು ಅರ್ಥ. ನಾವು ಪ್ರತಿದಿನ ಕೃತಯೇ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ಸತ್ಕಾರ್ಯಗಳನ್ನು ಮಾಡಲು ಆಶೀರ್ವದಿಸಿ ಮಾರ್ಗದರ್ಶನ ನೀಡುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.